ಇವಾಗ ಯಾವ ಸಾಕ್ಷಿನೂ ಇಲ್ದೇನೆ ನಾನು ದೇವಾಂಶ್ ಮೇಲೆ ಆರೋಪ ಹೊರಿಸಿದ್ರೆ ದೇವಾಂಶಿಗೆ ಅಪಾಯ ಇದೆ ಅಂತ ವೈದೇಹಿಗೆ ಗೊತ್ತಾಗೋ ಹಾಗೆ ಮಾಡಿ ವೈದೇಹಿ ಅಲ್ಲಿಗೆ ಬರೋ ಹಾಗೆ ಮಾಡಿ ನನ್ನ ಪ್ಲ್ಯಾನನ್ನೆಲ್ಲ ತಲೆ ಕೆಳಗಾಗೋ ಹಾಗೆ ಮಾಡ್ತು. ಇದ್ರ ಜೊತೆಗೆ ಆ ಊರ್ಮಿಳ ಬೇರೆ ವೈದೇಹಿ ಜೊತೆ ಕೈ ಜೋಡಿಸಿ ನಮಗೆ ಬೆನ್ನಿಗೆ ಚೂರಿ ಹಾಕಿದಾಳೆ. ಊರ್ಮಿಳನ? ಊರ್ಮಿಳ ನಮ್ ಕಡೆನೆ ಅಲ್ವಾ? ಹಾಗನ್ಕೊಂಡೆ ಮಾಡಿದ್ದನ್ನೆಲ್ಲ ಹೇಳ್ಬಿಟ್ಟೆ. ಅವಳು ಊರ್ನವ್ರಿಗೆಲ್ಲ ಹೇಳಿ ನನಗೆ ಮೋಸ ಮಾಡ್ಬಿಟ್ಲು. ಇವಾಗ ಅವಳು ಕೂಡ ನಮ್ಮ ಶತ್ರುನೇ. ಆ ಊರ್ಮಿಳ ಆ ವೈದೇಹಿ ಹೊಟ್ಟೆಲಿರೋ ಮಗು ಜೀವಂತವಾಗಿರಬಾರ್ದು. ದಶರಥ ರಾಮ ಅವರಿಬ್ರು ಸೊಸೆನೂ ಸತ್ಮೇಲೆ ಇನ್ನೇನು ಉಳಿಯುತ್ತವ್ರಿಗೆ? ಬೂದಿ ಅಷ್ಟೇ. ಆದ್ರೆ ಆ ಬೂದಿಗೆ ನೀನ್ ಕಾರಣ ಆಗ್ಬೇಕು ಅಂತ ನಾನು ಇಲ್ಲಿಗೆ ಬಂದೆ. ಸುಟ್ಟು ಬೂದಿ ಆಗ್ಬೇಕಾಗಿರೋದು ಸೊಸೆರಷ್ಟೇ ಅಲ್ಲ ವಾಲಿ, ಇಡೀ ಕುಟುಂಬನೇ ಸುಟ್ಟು ಬೂದಿ ಆಗ್ಬೇಕು. ಇಲ್ಲಿ ನೋಡು, ಈ ದ್ವೇಷನೇ ನನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದು. ಇವಾಗ ನಾನು ಯಾರನ್ನೂ ನಂಬುವಂತ ಪರಿಸ್ಥಿತಿ ಇಲ್ಲಿಲ್ಲ. ವೈದೇಹಿನ, ದಶರಥ ರಾಮನ್ ಕುಟುಂಬನ ಹುಟ್ಟು ಶತ್ರುಗಳಂತೆ ನೋಡೋ ನಿನ್ನ ಹತ್ರ ಬಂದಿದ್ದು. ಮತ್ತೆ ಅವ್ರನ್ನ ಸಾಯಿಸ್ಬೇಕು ಅನ್ಕೊಂಡಿರೋ ವಿಷಯ ಮಗು ವೈದೇಹಿಗೆ ಹೇಳಲ್ವಾ? ಹೇಳುತ್ತೆ. ಏನೋ ಅಪಾಯ ಬರುತ್ತೆ ಅಂತ ಎಚ್ಚರಿಕೆ ಕೊಡುತ್ತೆ. ಅವ್ರು ಹುಷಾರಾಗ್ಬಿಡ್ತಾರೆ. ಆದ್ರೆ ಅದನ್ನ ಯಾಮಾರಿಸಿ ಅವ್ರ ಸಾವನ್ನ ಅವ್ರ ಮುಂದೆ ನಿಲ್ಲಿಸ್ಬೇಕು. ಅವರಿಬ್ರು ಇಲ್ಲ ಅಂದ್ರೆ ಇಡೀ ಕುಟುಂಬನೇ ಚಲ್ಲಾಪಿಲ್ಲಿ ಆಗೋಗುತ್ತೆ. ಅದಾದ್ಮೇಲೆ ಎಲ್ಲ ನಮ್ಮಿಬ್ರದೇ, ಹಂಚ್ಕೊಳ್ಳೋಣ. ಸರಿ, ಹೌದು. ಆ ಮಗು ವೈದೇಹಿ ಜೊತೆ ಯಾವಾಗ್ಲೂ ಒಂದ್ಸಲ ಮಾತಾಡುತ್ತಾ ಇಲ್ಲ ಯಾವಾಗ್ಲೂ ಮಾತಾಡುತ್ತಾ? ಹಾ, ಅದನ್ನ ಹೇಳದ್ ಮರ್ತೋಗಿದ್ದೆ. ರಾತ್ರಿ ಚಂದ್ರ ಬಂದ್ಮೇಲೆ ಮಾತಾಡುತ್ತೆ. ದಿನ ವೈದೇಹಿ ಚಂದ್ರ ನೋಡ್ಕೊಂಡು ಮಾತಾಡ್ತಾ ಇದ್ರೆ ಹುಚ್ಚಿ ಇವಳ್ಯಾಕೆ ಈ ತರ ಮಾತಾಡ್ತಾಳೆ ಅಂತ ಅನ್ಕೋತಾ ಇದ್ದೆ. ಆಮೇಲೆ ಅರ್ಥ ಆಯ್ತು, ಮಗು ಕೊಡೋ ಎಚ್ಚರಿಕೆನ ಕೇಳಿಸ್ಕೊತಾಳೆ ಅಂತ. ಹಾಗಾದ್ರೆ ಕತ್ಲೆ ಆಗೋಕ್ಕೂ ಮುಂಚೆ, ಚಂದ್ರ ಬರೋಕ್ಕೂ ಮುಂಚೆ, ಮಗು ವೈದೇಹಿನ ಎಚ್ಚರಿಸೋಕ್ ಮುಂಚೆ ಅವ್ರನ್ನ ನಾವು ಮೇಲ್ಗಡೆ ಕಳಿಸ್ಕೊಟ್ರೆ ಅಪಾಯದಿಂದ ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ವಲ್ಲ? ಅದೇ ಆದ್ರೆ ನಮ್ಗೆ ಯಾವ ಸಮಸ್ಯೆನೂ ಇರಲ್ಲ. ನೀನವ್ರ ಕಣ್ಣಿಗೆ ಬಿದ್ರೆ ಅದೇ ಅವ್ರ ಕಡೆ ಕ್ಷಣ ಆಗಿರ್ಬೇಕು, ಬಿಡಬಾರ್ದು. ಸೇಡ್ ತೀರ್ಸ್ಕೊಳ್ಳೋ ಚಾನ್ಸ್ ಕೊಡ್ತಾ ಇದ್ಯಾ? ಅರ್ಧ ಪಾಲ್ ಕೊಡ್ತೀನಿ ಅಂತ ಇದ್ಯಾ? ಹೇಗ್ ಸುಮ್ನೆ ಇರ್ತೀನಿ? ಅವಕಾಶಕ್ಕೆ ಕಾಯ್ತಾ ಇರ್ತೀನಿ. ಯಾವಾಗ ನನ್ನ ಕೈಗೆ ಸಿಗ್ತಾರೋ ಅವ್ರು ಮತ್ತೆ ಮನೆ ಹೊಸ್ಲು ತುಳಿದೇ ಇರೋ ಹಾಗೆ ನಾನು ಅವ್ರನ್ನ ಮುಗಿಸ್ತೀನಿ. ದೇವಲೋಕಕ್ಕೆ ಕಳಿಸ್ಬಿಡ್ತೀನಿ. ಮಗು ಯಾಕೆ ಅಳ್ತಿದೆ? ಅಮ್ಮೋರೆ, ಅಮ್ಮೋರೆ, ವೈದೇಹಿ ಅವರೇ, ಅಮ್ಮವ್ರೆ. ಅಮ್ಮ ಅವರೇ ಅಲ್ಲ, ಅಕ್ಕ ಅಂತ ಕರಿ. ಅದೇ ಅಕ್ಕ, ನಿಮ್ಮ ರೂಮಿಂದ ಮಗು ಹೇಳ್ತಿರೋ ಶಬ್ದ ಕೇಳಿಸ್ತಿದೆ. ಅದು ಏನ್ ಬಾವ, ಗಂಟೆಗೂ ನೆನಪು ಮಾಡ್ಬೇಕಾ? ಅಯ್ಯೋ, ಎತ್ಕೊಂಡಿದ ತಕ್ಷಣ ಅಳು ನಿಲ್ಲಿಸ್ತಲ್ಲ. ಹೌದು, ನನ್ನ ಹೊಟ್ಟೆನಲ್ಲಿರೋ ಪುಟಾಣಿ ಬಗ್ಗೆ ಎಲ್ಲಿ ನಾನು ಯೋಚನೆ ಮಾಡದೇ ಇರ್ತೀನೋ ಅಂತ ಗಂಟೆಗೊಂದ್ಸಲ ಈ ಬೊಂಬೆ ಅಳೋದ್ರ ಮೂಲಕ ನನಗೆ ನೆನಪು ಮಾಡುತ್ತೆ. ಇದನ್ನ ನಿಮ್ ಭಾವನೇ ಏರ್ಪಾಡು ಮಾಡಿದ್ದು. ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲ ಅಂದ್ರೆ ಮನೆ ಬಗ್ಗೆ ನಮ್ಮೆಲ್ಲರ ಬಗ್ಗೆ ಯೋಚನೆ ಮಾಡ್ತಾ ನಿನ್ ಬಗ್ಗೆ, ನಿನ್ ಮಗು ಬಗ್ಗೆ ಮರ್ತೋಗ್ತೀಯ ಅಲ್ವಾ ಅಕ್ಕ? ನೋಡ್ದ್ಯಾ, ಬಂದು ತುಂಬಾ ದಿನ ಏನಾಗಿಲ್ಲ. ರಾಜಲಕ್ಷ್ಮಿ ಕೂಡ ನಿನ್ ಬಗ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ನೀನು ನಿನ್ ಬಗ್ಗೆ, ಪುಟ್ಟು ವೈದೇಹಿ ಬಗ್ಗೆ ಬಿಟ್ಟು ಮಿಕ್ಕಿದ ಎಲ್ಲ ವಿಚಾರದ ಬಗ್ಗೆನೂ ಚೆನ್ನಾಗಿ ಯೋಚನೆ ಮಾಡ್ತೀಯಾ ಅಂತ. ಅದಕ್ಕೆ ಇದನ್ನ ನಿನ್ನ ಹತ್ರ ಇಟ್ಟಿರೋದು. ಹೌದು, ಇವಾಗ ಏನು ತಗೋತ್ಯಾ? ಫ್ರೂಟ್ ಜ್ಯೂಸ್ ಕುಡಿತ್ಯಾ ಇಲ್ಲ ಸಲಾಡ್ ಮಾಡ್ಕೊಂಬರಲ್ಲ? ಬಾವಾ, ಇವಾಗ ನನಗೇನೂ ತಿನ್ಬೇಕು ಅನ್ನಿಸ್ತಿಲ್ಲ, ಕುಡಿಬೇಕು ಅಂತಾನೂ ಅನ್ನಿಸ್ತಾ ಇಲ್ಲ. ನಿನ್ ಪುಟಾಣಿ ಕೂಡ ಹಾಯಾಗೇ ಇದೆ. ನೀನ್ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡೋ ಅಗತ್ಯ ಇಲ್ಲ. ಅಕ್ಕ,
ಪುಟಾಣಿ ಅಂದ ತಕ್ಷಣ ನೆನ್ಪಾಯ್ತು. ನಮ್ ಊರಲ್ಲಿ ಹೊಟ್ಟೆಲಿರೋ ಮಗು ಚೆನ್ನಾಗ್ ಬೆಳಿಲಿ ಅಂತ ರಾಗಿ ಗಂಜಿ ಮಾಡ್ಕೊಡ್ತಾರೆ. ತಾಯಿಗೂ ಶಕ್ತಿ ಕೊಡುತ್ತೆ. ನಾನ್ ತುಂಬಾ ಚೆನ್ನಾಗ್ ಮಾಡ್ತೀನಿ. ಮಾಡಿ ತಂದ್ಕೊಡ್ಲಾ? ಇದುವರೆಗೂ ಬಾವ ಒಬ್ರೇ ಅನ್ಕೊಂಡಿದ್ದೆ, ಈಗ ನೀನು ಕೂಡ ಬಂದ್ಬಿಟ್ಯಾ? ಒಳ್ಳೇದು ಅಂತ ಹೇಳ್ತಿದ್ದಾಳಲ್ವಾ, ಫ್ರೂಟ್ ಜ್ಯೂಸ್ ಬದಲು ರಾಗಿ ಅಂಬ್ಲಿ ಕುಡಿ. ಒಟ್ನಲ್ಲಿ ಏನೊಂದು ಕುಡಿಬೇಕಷ್ಟೆ. ಹಾಗಾದ್ರೆ ರಾಗಿ ಗಂಜಿನೇ ಕುಡಿತೀನಿ. ನಿನ್ ಕೈಯಾರೆ ಪುಟಾಣಿಗೆ ಅಂತ ಹೇಳ್ತಿದ್ಯಲ್ಲ, ತಗೊಂಡ್ ಬಾ. ಸರಿ ಅಕ್ಕ, ಈಗ್ಲೇ ಮಾಡ್ಕೊಂಡ್ ಬರ್ತೀನಿ. ಹ್ಮ್. ಏನೇ ರಾಜಲಕ್ಷ್ಮಿ, ವೈದೇಹಿ ಜೊತೆಗೆ ಅವಳ ಹೊಟ್ಟೆಲಿರೋ ಮಗುಗೂ ಸೇವೆ ಮಾಡ್ತಿದ್ಯಾ? ನನ್ನ ಮಗ ವಾಪಸ್ ಬರೋದ್ರೊಳಗೆ ನಿನ್ನನ್ನ ಮೇಲ್ ಕಳಿಸು ಅಂದಿದ್ದಾನೆ. ಆದ್ರೆ ಈಗ ನಿನ್ನ ಕೈಯಿಂದ ವೈದೇಹಿ ಹೊಟ್ಟೆಲಿರೋ ಮಗುನ ಮೇಲ್ ಕಳಿಸ್ತೀನಿ. ಮನೆಯಲ್ಲಿ ನಡಿಬಾರ್ದೇನೋ ನಡೆಯುತ್ತೆ ಅಂತ ಎಲ್ರೂ ನಂಬ್ತಿದ್ದಾರೆ. ಹೊಸ್ದಾಗಿ ಬಂದಿರೋ ನಿನ್ನ ಕೈಯಲ್ಲಿ ಏನೇ ಕೊಟ್ರು ಅನುಮಾನ ಇಲ್ದೆ ಕುಡಿದ್ಬಿಡ್ತಾಳೆ ವೈದೇಹಿ. ಅದಕ್ಕೆ ನೀನ್ ಮಾಡ್ತಿರೋ ಗಂಜಿನಲ್ಲಿ ಏನ್ ಕಲಿಸ್ಬೇಕೋ ಅದನ್ನ ಕಲ್ಸಿದ್ರೆ ಸರಿ ಹೋಗತ್ತೆ. ಇದು ಗುಲಾಬಿ ಬೀಜ, ಜಡೆಯಲ್ಲಿ ಅಂದವಾಗಿ ಕಾಣಿಸೋ ಗುಲಾಬಿ. ಇದ್ರ ಬೀಜ ಏನಾದ್ರೂ ತಿಂದ್ರೆ ವಿಷ ಆಗ್ಬಿಡತ್ತೆ. ವೈದೇಹಿ, ನನ್ನ ಮಗನ ಜೀವನನ ನಾಶ ಮಾಡಿ ನನಗೆ ನರಕ ತೋರಿಸಿದ್ಯಲ್ಲ, ಈಗ ನಿನ್ನ ಹೊಟ್ಟೆಲಿರೋ ಮಗುನ ನಾಶ ಮಾಡಿ ನಿನಗೆ ನರಕ ಅಂದ್ರೆ ಏನು ಅಂತ ತೋರಿಸ್ತೇನೆ. ಇದು ಕಲ್ಸಿರೋ ರಾಗಿ ಗಂಜಿನ ಕುಡಿದ್ರೆ 10 ನಿಮಿಷದಲ್ಲಿ ಆ ಪಿಂಡದ ಪ್ರಾಣ ಹೋಗ್ಬಿಡತ್ತೆ. ಹೊಟ್ಟೆಲಿರೋ ಮಗು ಪ್ರಾಣ ಕಳ್ಕೊಂಡು ಅದು ಆಚೆನೂ ಬರಕ್ಕಾಗ್ದೆ, ನೀನದನ್ನ ಇಟ್ಕೊಳ್ಳಕ್ಕೂ ಆಗದೆ ನೀನು ಸಾಯ್ತೀಯ. ಇವಳಿಗೆ ಎಷ್ಟು ಕೊಬ್ಬು! ಏನ್ ಹಾಗ್ ನೋಡ್ತಾ ಇದೀಯಾ? ಬಂದ್ರೆ ಹೇಗ್ ಮಾತಾಡ್ಸ್ಬೇಕು ಅಂತಾನೂ ಗೊತ್ತಿಲ್ವಾ? ಹೌದಾ, ಮಾತಾಡಿಸ್ಬೇಕಾ? ಯಾರ್ ನೀವು ನನ್ಗೇನಾಗ್ತೀರಾ? ಏನಂತ ಮಾತಾಡಿಸ್ಬೇಕು? ಅತ್ತೆ ಅಂತ ಕರೆದ್ರೆ ನಿಮಗಿಷ್ಟ ಆಗಲ್ಲ ಅಲ್ವಾ? ಮತ್ತೆ ಏನಂತ ಮಾತಾಡಿಸ್ಬೇಕು ನಿಮ್ಮನ್ನ? ಎಷ್ಟೇ ಕೊಬ್ಬು ನಿನಗೆ! ಬಂದಾಗಿದ್ದ ನೋಡ್ತಾ ಇದ್ದೀನಿ, ಮಾತ್ ಬೆಳೆಸ್ತಿದೀಯಾ. ಏನಿದೆ ಅಂತ ನಿನಗಿಷ್ಟು ಕೊಬ್ಬು? ನನ್ ಒಳ್ಳೆತನ, ಆ ಒಳ್ಳೆತನಕ್ಕೆ ಈ ಮನೇಲಿ ಕೊಡೋ ಬೆಲೆ, ಇದೇ ನನ್ಗೆ ಶಕ್ತಿ, ಧೈರ್ಯ. ಅದು ನಿಮಗ ಅಹಂಕಾರ ಅನ್ಸಿದ್ರೆ ನಾನ್ ಏನೂ ಮಾಡಕ್ಕಾಗಲ್ಲ. ಆದ್ರೂ ನನ್ನ ಅತ್ತೆ ಅಂತ ಕರೆದ್ರೆ ಇಷ್ಟ ಆಗದೆ ಇರೋರು ನನ್ ಕೈಯಿಂದ ಏನ್ ಕೊಟ್ರು ನಿಮ್ಗೆ ಇಷ್ಟ ಆಗಲ್ಲ ಅಲ್ವಾ? ಹಾಗಿರುವಾಗ ಇಲ್ಲಿ ನಾನ್ ಏನ್ ಮಾಡಿದ್ರೆ ನಿಮ್ಗೇನು? ವಾಲಿ ಅವ್ರ ತಾಯಿ. ಏನೇ ವ್ಯಂಗ್ಯ ಮಾಡ್ತಿದ್ಯಾ? ಕರೆಸ್ಕೊಳ್ಳೋದಕ್ಕೆ ಇಷ್ಟ ಇಲ್ದೇ ಇರುವಾಗ ಪ್ರತಿಯೊಂದನು ವ್ಯಂಗ್ಯ ಅಂತಾನೆ ಅನ್ಸುತ್ತೆ. ವಾಲಿ ಅವ್ರ ತಾಯಿ. ಹಳ್ಳಿಯವಳು ಅನ್ಕೊಂಡಿದ್ದೆ, ಆದ್ರೆ ತುಂಬಾ ಗಡ್ಸಾಗಿದೀಯ ನೀನು. ಹಳ್ಳಿ ಅವಳೆ, ಒಳ್ಳೆಯವರಿಗೆ ಒಳ್ಳೆಯವಳು, ಕೆಟ್ಟವರಿಗೆ ಕೆಟ್ಟವಳೆ. ಒಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ ನೀವ್ ನೋಡ್ಕೊಳ್ಳೋ ಕನ್ನಡಿ ತರದವಳು. ನೀವ್ ಹೇಗ್ ನೋಡ್ತಿರೋ ಹಾಗೆ ಕಾಣಿಸ್ತೀನಿ. ಆದ್ರೆ ನಾನ್ ಎಂತವಳು ಅಂತ ನಿನಗ್ ಪೂರ್ತಿಯಾಗಿ ಗೊತ್ತಿಲ್ವೇ? ಗೊತ್ತಾಗ್ಬೇಕು ಅಂದ್ರೆ ನಿಮ್ಗೇನ್ ಅನ್ಸುತ್ತೋ ಮಾಡಿ. ಈಗಿದು ಮಗುಗೆ ಶಕ್ತಿ ಕೊಡೋ ರಾಗಿ ಗಂಜಿ ಅಲ್ಲ, ಆ ಮಗು ಪ್ರಾಣ ತೆಗೆಯೋ ವಿಷ. ನಿನ್ ಕೈಯಿಂದನೇ ತಗೊಂಡು ಹೋಗ್ಕೊಡೆ.
ಏನ್ ಮಾಡಿದ್ರಿ ಅಂತ ಕೈ ಹಾಕ್ ಬೀಸ್ಕೊಂಡ್ ಹೋಗ್ತಿದ್ದೀರಾ? ಏನ್ ಸಾಧಿಸಿದೀನಿ ಅಂತ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತೆ. ನೀನ್ ಯಾರನ್ನ ನೋಡ್ಕೊಂಡು ಇಷ್ಟು ತಲಹರಟೆ ಮಾಡ್ತಿದ್ಯೋ ಅವರೇ ನಿನ್ನ ಒದ್ದು ಹೊರಗಡೆ ಹಾಕೋ ಹಾಗೆ ಮಾಡ್ತೀನಿ. ನನ್ ಒಳ್ಳೆತನ ನನ್ ಜೊತೆಲಿರೋವರೆಗೂ ನೀನ್ ನನಗೆ ಏನು ಮಾಡಕ್ಕಾಗಲ್ಲ ಅತ್ತೆ. ನಮಸ್ಕಾರ ಗುರುಗಳೇ, ಏನ್ ಇಲ್ಲಿಗೆ ಬಂದಿದ್ದೀರಾ? ಏನು ಉಪದೇಶ ಮಾಡಿದ್ರಿ? ಮಹಾನ್ ಭಾವರು, ನಗುಲ್ಲೇ 100 ಅರ್ಥ ಇರುತ್ತೆ. ಆದ್ರೆ ಗುರುಗಳೇ, ಇವಾಗ ನೀವು ಏನೇ ಉಪದೇಶ ಮಾಡಿದ್ರು ನಡಿಬೇಕಾಗಿದ್ದು ನಡೆಯುತ್ತೆ. ಹೌದು ಕಣಪ್ಪ, ನಡಿಬೇಕಾಗಿರೋದು ನಡಿಲೇಬೇಕು. ಅದನ್ನ ಉಪದೇಶ ಮಾಡಕ್ಕೆ ಅಂತಾನೆ ಬಂದೆ, ಅದು ಕೂಡ ನಿನಗೋಸ್ಕರ. ನಿನ್ನ ಜೀವನದಲ್ಲಿ ನಡಿಬೇಕಾಗಿರುವಂಥದ್ದನ್ನ ಉಪದೇಶ ಮಾಡಕ್ಕಂತಾನೆ ಬಂದೆ. ಏನು ನನಗೇನೋ ಆಗುತ್ತೆ ಅಂತ ಹೇಳಕ್ ಬಂದಿದ್ದೀರಾ? ಏನ್ ಹೇಳ್ತೀರಾ? ದೇವಾಂಶ್ ಮತ್ತೆ ವೈದೇಹಿ ಕೈಯಲ್ಲೇ ಸಾಯ್ತೀನಿ ಅಂತ ಹೇಳ್ತೀರಾ? ಇಲ್ಲ ಅಂದ್ರೆ ನನ್ನ ಕೈಯಲ್ಲಿ ಅವರಿಬ್ರು ಸಾಯ್ತಾರೆ ಅಂತ ಹೇಳಕ್ ಬಂದಿದ್ದೀರಾ? ಯಾವಾಗಲೂ ಸಾವಿನ ಬಗ್ಗೆ ಬಿಟ್ಟು ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡು. ಇನ್ಮೇಲೆ ನಿನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ನಡೆಯುತ್ತೆ. ಏನು ನನ್ನ ಜೀವನದಲ್ಲಿ ಒಳ್ಳೇದು ನಡೆಯುತ್ತೆ ಅಂತೀರಾ? ನನಗೆ ಯಾವಾಗ ಒಳ್ಳೇದಾಗುತ್ತೆ ಗೊತ್ತಾ? ಆ ದೇವಾಂಶ್ ಸತ್ ಮೇಲೆ. ಅಲ್ಲಿವರೆಗೂ ನನಗೆ ಒಳ್ಳೇದಂತೂ ಆಗೋದಿಲ್ಲ. ಆಗುತ್ತೆ ಅಂತ ನೀವು ಹೇಳಿದ್ರು ನಾನು ನಂಬಲ್ಲ. ನಾನು ಹೇಳೋ ಅಂಥದ್ದನ್ನ ಎಲ್ಲರೂ ನಂಬ್ತಾರೆ, ನೀನೂ ನಂಬಬೇಕು. ಇದಕ್ಕೂ ಮುಂಚೆ ನನ್ನ ಸಾವನ್ನ ನಿನ್ನ ಕಣ್ಣಲ್ಲಿ ನೋಡ್ಬೇಕು ಅನ್ಕೊಂಡಿದ್ದೆ ಅಲ್ವಾ? ಅಂದ್ರೆ ತಾಂಬೂಲದಲ್ಲಿ ವಿಷ ಬೆರೆಸಿರೋ ವಿಷಯ ಕಂಡಿಡಿದ್ಬಿಟ್ರ ಇವರು? ಅದಕ್ಕೆ ಅದನ್ನ ತಗೊಳ್ಳಿಲ್ಲ ಅನ್ಸುತ್ತೆ. ಈಗ ನೀನು ಅನ್ಕೋತಾ ಇರೋದು ತಾಂಬೂಲದಲ್ಲಿ ಬೆರೆಸಿರೋ ವಿಷದ ಬಗ್ಗೆ ಅಲ್ವಾ? ಇದು ನನಗೆ ಮೊದಲೇ ಗೊತ್ತಿತ್ತು. ಹಾಗೆ ನಿನ್ನ ಬಗ್ಗೆ ನನಗೆ ಗೊತ್ತಿರುವಂತ ವಿಷಯಗಳ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊ. ತಿಳಿದಿರೋದನ್ನ ಹೇಳೋದು ನನ್ನ ಧರ್ಮ ಅಲ್ವಾ? ಏನದು? ನೀನು ಯಾವುದನ್ನ ಶಿಕ್ಷೆ ಅನ್ಕೊಂಡಿದ್ಯೋ ಅದು ಶಿಕ್ಷೆ ಅಲ್ಲ, ನಿನ್ನ ಹಣೆ ಬರಹ. ಆ ಭಗವಂತ ನಿನ್ನ ಹಣೆ ಬರವನ್ನ ಬದಲಾಯಿಸೋದಕ್ಕೆ ನಿನ್ನ ಕೈಯಲ್ಲಿ ಕಟ್ಸಿರುವಂತ 3 ಗಂಟದು. ಹೌದು, ನನಗಿಷ್ಟ ಇಲ್ದಿರೋರ್ನ ಗಂಟು ಹಾಕಿ ನನ್ನ ಜೀವನನೇ ನಾಶ ಮಾಡ್ಬಿಟ್ಟ ಆ ದೇವ್ರು. ನನ್ನ ಕನ್ಸೆಲ್ಲ ಸರ್ವ ನಾಶ ಮಾಡ್ಬಿಟ್ಟ ಆ ನಿಮ್ ದೇವ್ರು. ನಮಗೆ ಇಷ್ಟ ಇಲ್ಲದೆ ಇರೋದು ಆಯ್ತು ಅಂದ ಮಾತ್ರಕ್ಕೆ ಅದು ಕೆಟ್ಟದು ಅಂತ ಅಲ್ಲ. ಇಷ್ಟ ಆಗಿದ್ದು ನಡೆದ್ರೆ ಅದು ಒಳ್ಳೇದು ಅಂತನೂ ಅಲ್ಲ. ಆ ಮಹಾದೇವ ಯಾರಿಗೆ ಯಾವಾಗ ಏನು ವರವನ್ನ ಅನುಗ್ರಹಿಸ್ತಾನೋ ಗೊತ್ತಿಲ್ಲ. ಈಗ ನಿನಗೆ ಆ ಅನುಗ್ರಹ ಸಿಕ್ಕಿದೆ. ಮದುವೆ ನಿನ್ನ ಪಾಲಿಗೆ ವರ. ಅವಳ ಕೊರಳಿಗೆ ನೀನು 3 ಗಂಟೆ ಹಾಕಿದ್ರಿಂದಾನೆ ಇನ್ನೂ ನೀನು ಜೀವಂತವಾಗಿದ್ದೀಯ. ಅದನ್ನ ನೀನು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರೂ ಕೂಡ ವಾಸ್ತವ. ಹಾಗೇನೆ ನೀನು 3 ಗಂಟು ಹಾಕಿ ನಿನ್ನ ಜೊತೆನೆ 7 ಹೆಜ್ಜೆಯನ್ನ ಹಾಕಿದಂತ ಹೆಣ್ಣು ನಿನ್ನ ಜೀವನವನ್ನೇ ಬದಲಾಯಿಸ್ತಾಳೆ. ನೀವ್ ಏನೇ ಹೇಳಿದ್ರು ಅದ್ ನಡೆಯುತ್ತೆ ಅನ್ನೋ ನಂಬಿಕೆ ನನಗೂ ಇದೆ ಗುರುಗಳೇ. ಅಲ್ಲ, ನೀವ್ ಏನ್ ಹೇಳ್ತಿದ್ದೀರಾ ಅಂತ ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ. ನೀನು ಈ ಕುತಂತ್ರ ಮತ್ತು ಕೆಟ್ಟ ಕೆಲಸವನ್ನ ಮಾಡ್ತಾ ಇರೋದು ಏನಕ್ಕೋಸ್ಕರ? ರಾಜ್ಯಾಧಿಕಾರಕ್ಕೋಸ್ಕರ ತಾನೇ. ಅವೆಲ್ಲ ಎಷ್ಟೇ ಮಾಡಿದ್ರೂ ಸಿಕ್ಕದೇ ಇರುವಂತ ರಾಜ್ಯಾಧಿಕಾರ ನಿನಗೆ ರಾಜಲಕ್ಷ್ಮಿಯಿಂದ ಸಿಗೋ ಸಾಧ್ಯತೆ ಇದೆ. ಏನಂದ್ರಿ? ರಾಜಲಕ್ಷ್ಮಿಯಿಂದ ನನಗೆ ರಾಜ್ಯಾಧಿಕಾರ ಸಿಗುತ್ತೆ ಅಂತಿದ್ದೀರಾ? ನೀವು ನಿಜ ಹೇಳ್ತಿದ್ದೀರಾ? ನಿಜಾನೇ ಹೇಳ್ತಿದ್ದೀನಿ ಅನ್ನೋ ನಂಬಿಕೆ ನಿನಗಿದೆಯಲ್ಲ. ನನ್ನ ಮಾತನ್ನ ಕೇಳಿದ್ರೆ ರಾಜಾಧಿಕಾರ ನಿನಗೆ ಸಿಗುತ್ತೆ. ಇಲ್ಲ ಅಂದ್ರೆ ಕೈಗೆ ಬಂದಂತ ಅವಕಾಶವನ್ನ ನೀನೇ ನಿನ್ನ ಕೈಯಾರೆ ಕಳ್ಕೋತೀಯ ವಾಲಿ. ರಾಜಲಕ್ಷ್ಮಿ ಹೊಟ್ಟೆಲಿ ಹುಟ್ಟುವಂತ ಮಗುವಿಂದ ನಿನಗೆ ರಾಜಾಧಿಕಾರ ಸಿಗುತ್ತೆ ವಾಲಿ. ನಾನು ಅವಳು ಸಾಯಿಸ್ಬೇಕು ಅಂತ ನೋಡ್ತಿದ್ರೆ ನನಗೆ ಅವಳಿಗೆ ಮಗು ಆಗ್ಬೇಕು ಅಂತಿದಾರಲ್ಲ ಇವರು. ಪ್ರಾಣ ತೆಗಿಬೇಕು ಅಂತ ಇದ್ದೀನಿ, ಇವ್ರು ನೋಡಿದ್ರೆ ಮಗು ಅಂತಿದಾರಲ್ಲ ಅಂತ ಯೋಚಿಸ್ತಾ ಇದ್ದೀಯಾ? ಪ್ರಾಣ ತೆಗೆಯೋದು ಅಪರಾಧ, ಅದರಿಂದ ಶಿಕ್ಷೆ ಆಗುತ್ತೆ ಹೊರತು ರಾಜ್ಯಾಧಿಕಾರ ಹೇಗ್ ಸಿಗುತ್ತೆ?
ನೀವು ಹೇಳೋದೆಲ್ಲ ಸರಿಗೆ ಇದೆ ಗುರುಗಳೇ. ಎಲ್ಲೋ ಏನೋ ಲೆಕ್ಕ ತಪ್ತಿಲ್ವಾ? ಲೆಕ್ಕ ತಪ್ಪಾಗ್ತಿದ್ಯಾ? ಎಲ್ಲಿ? ಇದೇ ಬಾಯಿಂದ ದೇವಾಂಶ್ ವೈದೇಹಿ ಮಗು ವರ ಆಗುತ್ತೆ ಅಂತ ಹೇಳಿದ್ರಿ ಅಲ್ವಾ? ಅದು ಕೂಡ ನಿಜಾನೇ ವಾಲಿ. ಅದು ಈ ಕುಟುಂಬವನ್ನ, ವಂಶವನ್ನ ಉದ್ಧಾರ ಮಾಡಕ್ಕೆ ಹುಟ್ಟುತ್ತಾ ಇರುವಂತ ಮಗು. ಅದು ಈ ಕಲಿಯುಗದಲ್ಲಿ ಬೇರೆಯವ್ರನ್ನ ಉದ್ಧಾರ ಮಾಡುವಂತ ಯಾರಿಗೂ ಒಳ್ಳೇದಾಗಲ್ಲ. ಸ್ವಾರ್ಥಿಗಳೇ ಈಗ ನಾಯಕರು. ಒಳ್ಳೇದು ಬಯಸುವಂತ ಯಾರೂ ಕೂಡ ನಾಯಕರಾಗಲ್ಲ. ಅದಕ್ಕೆ ದೇವಾಂಶ್ ಮತ್ತು ವೈದೇಹಿಗೆ ಹುಟ್ಟೋ ಮಗು ರಾಜ ಆಗಲ್ಲ. ಆಗ್ಬೇಕಾಗಿರೋದು ನೀನು. ಅದು ಕೂಡ ರಾಜಲಕ್ಷ್ಮಿ ಹೊಟ್ಟೆಲಿ ಹುಟ್ಟುತ್ತಿರೋ ಮಗು ಕಾರಣದಿಂದ. ಇದು ಸತ್ಯ. ನೀವು ಹೇಳೋದೆಲ್ಲ ನಡೆದ್ರೆ ಅದಕ್ಕಿನ್ನ ಇನ್ನೇನ್ ಬೇಕು ಹೇಳಿ ನಂಗೆ. ಆದ್ರೆ ಆದ್ರೆ ಇನ್ನು ಯಾವ ಅನುಮಾನನೂ ಇಟ್ಕೋಬೇಡ. ರಾಜ ಆಗ್ಬೇಕು ಅಂದ್ರೆ ರಾಜಲಕ್ಷ್ಮಿನ ಚೆನ್ನಾಗಿ ನೋಡ್ಕೋ. ಇಲ್ಲ ಅಂದ್ರೆ ನಿನ್ನ ಕರ್ಮ ಅನುಭವಿಸು. ಗುರುಗಳು ಇಲ್ಲಿವರೆಗೂ ಏನೇನು ಹೇಳಿದ್ದಾರೆ ಎಲ್ಲ ನಡ್ಕೊಂಡೇ ಬಂದಿದೆ. ಇದು ಕೂಡ ಹಂಗೆ ಆಗುತ್ತಾ? ಆಗುತ್ತೆ ಅನ್ಸುತ್ತೆ. ಇಲ್ಲ ಅಂದ್ರೆ ಅವ್ರನ್ನ ಸಾಯ್ಸಕ್ ನೋಡಿದ್ ನನಗೆ ಒಳ್ಳೇದಾಗುತ್ತೆ ಅಂತ ಸುಮ್ಮನೆ ಯಾಕೆ ಹೇಳ್ತಾರೆ? ಅಂದ್ರೆ ವಾಲಿ, ನೀನ್ ರಾಜ ಆಗ್ತಿದ್ಯಾ? ಅದು ಕೂಡ ಆ ರಾಜಲಕ್ಷ್ಮಿಯಿಂದ. ಆದ್ರೂ ಆ ರಾಜಲಕ್ಷ್ಮಿ ಮೇಲೆ ಯಾಕಷ್ಟು ಸಿಟ್ಟು? ಮೊದಲನೇ ಸಲನೇ ಆಸೆ ಹುಟ್ಟಿ ಅವಳು ಬೇಕು ಅಂತ ಅನ್ಸಿತ್ತಲ್ವಾ? ಅಂದ್ರೆ ನಿಂಗೆ ಇಷ್ಟ ಆದಂಗೆ ಅಲ್ವಾ? ಆದ್ರೆ ದೇವಾಂಶನ ಸಿಕ್ಕಾಕ್ಸಕ್ಕೆ ರಾಜಲಕ್ಷ್ಮಿನ ಉಪಯೋಗಿಸ್ಕೊಂಡೆ. ಅದರಿಂದನೂ ಒಳ್ಳೇದೇ ಆಯ್ತು. ಇಲ್ಲ ಅಂದಿದ್ರೆ ಬಲವಂತವಾಗಿ ತಾಳಿನೂ ಕಟ್ಟಕ್ಕಾಗ್ತಿರಲಿಲ್ಲ, ಈ ಅದೃಷ್ಟನೂ ಸಿಗ್ತಾ ಇರಲಿಲ್ಲ. ರಾಜಲಕ್ಷ್ಮಿ, ನೀನೇ ನನ್ನ ಅದೃಷ್ಟನ. ನೀನ್ ಕತ್ತಲ್ಲಿರೋ ತಾಳಿನ ನೇಣು ಹಗ್ಗ ಮಾಡೋಣ ಅನ್ಕೊಂಡ್ರೆ ಅದನ್ನ ನೀನು ಹೂವಿನ ಹಾರ ಮಾಡ್ತಾ ಇದ್ಯಾ. ಬಾ. ಅಮ್ಮ, ನಾನು ಆಚೆ ಹೋಗ್ತಾ ಇದ್ದೀನಿ. ನಾನು ವಾಪಸ್ ಬರೋ ಅಷ್ಟರಲ್ಲಿ ಅವಳು ಬದುಕಿರಬಾರ್ದು. ಅವಳಿಗನ್ ಗತಿ ಕಾಣಿಸು. ವಾಪಸ್ ಬಂದು ಅವಳು ಶವ ನೋಡ್ತೀನಿ. ನಾನು ಇದ್ಯಾವಾಗ ಆಗತ್ತೆ ಅಂತ ನೋಡ್ತಾ ಇದ್ದೀನಿ. ಹೋಗಿ ನಿನ್ನ ಕೆಲಸ ಪೂರ್ತಿ ಮಾಡ್ಕೊಂಡ್ ಬಾ. ಇಲ್ಲಿ ನಾನ್ ನನ್ನ ಕೆಲಸ ಮುಗಿಸ್ತೀನಿ. ಅಯ್ಯೋ, ಅಯ್ಯೋ, ಬರೋಷ್ಟಲ್ಲಿ ಸಾಯಿಸ್ಬಿಡು ಅಂತ ಹೇಳಿದ್ದೆ. ಅಮ್ಮ ಏನ್ ಮಾಡುತ್ತಾಳೋ ಏನೋ. ಅಮ್ಮ, ಈ ಬೊಂಬೆ ಏನ್ ಬಾವ ಗಂಟೆಗೂ ಹೀಗಳತ್ತೆ. ನನ್ನ ಹೊಟ್ಟೆಲಿರೋ ಮಗುಗಿಂತ ಈ ಬೊಂಬೆನೇ ನಾನು ತುಂಬಾ ಹುಷಾರಾಗಿ ನೋಡ್ಕೋಬೇಕಾಗಿ ಬಂದಿದೆ. ಹೋಗ್ಲಿ ಬಿಡಕ್ಕ, ಹುಟ್ಬೇಕಾಗಿರೋ ಮಗು ಅಳುನ ಮೊದ್ಲೇ ಕೇಳ್ತಿರೋ ಹಾಗಿದೆ. ರಾಗಿ ಗಂಜಿ ತಂದೆ, ತಗೋ ಅಕ್ಕ. ಕುಡಿಯೇ. 10 ನಿಮಿಷದಲ್ಲಿ ನಿನ್ನ ಮಗು ಪ್ರಾಣ ಜೊತೆಗೆ ನಿನ್ನ ಪ್ರಾಣನೂ ಗಾಳಿಯಲ್ಲಿ ತೇಲ್ ಹೋಗತ್ತೆ. ಇರು ವೈದೇಹಿ. ಏನ್ ಬಾವ, ಯಾವಾಗ್ಲೂ ಕುಡಿ ಕುಡಿ ಅಂತ ಹೇಳ್ತಿದ್ದವನು ಇವಾಗ ಕುಡಿತಾ ಇದ್ರೆ ತಡೀತಿದ್ಯಾ? ಟ್ಯಾಬ್ಲೆಟ್ಸ್ ತಗೋಬೇಕಲ್ವಾ? ಕುಡಿಯೋಕೆ ಮುಂಚೆ ತಗೊಂಡ್ರೆ ಚೆನ್ನಾಗಿರುತ್ತೆ. ಕುಡಿದ್ಮೇಲೆ ತಗೋ ಅಂದ್ರೆ ಕಹಿ ಅಂತ್ಯ. ನಾನು ತಗೊಂಬರ್ತೀನಿ ಇರು. ನಾನ್ ತಗೊಂಬರ್ತೀನಿ ಬಾವ. ಅಲ್ಲಿ ಬಾಕ್ಸಲ್ಲಿ ಯಾವುದು ಅಂತ ನಿನ್ಗೆ ಗೊತ್ತಾಗಲ್ಲ. ಪೂರ್ತಿ ಬಾಕ್ಸೇ ತರ್ತೀನಿ. ನೀವ್ ಅಕ್ಕನ ಜೊತೆನೇ ಇರಿ. ಹಾಂ, ಒಂದೇ ಗುಟ್ಕಲ್ಲಿ ಕುಡಿಬೇಕು ಅಂತಿದ್ದವಳ ಮತ್ತೆ ಟ್ಯಾಬ್ಲೆಟ್ ಅಂತ ನಿಲ್ಲಿಸ್ಬಿಟ್ಟ. ಅಲ್ಲ, ಹೇಗೂ ಸಾಯೋಳಿಗೆ ಟ್ಯಾಬ್ಲೆಟ್ಸ್ ಯಾಕೆ? ತಗೊಳ್ಳಿ ಭಾವ. ಹಾಂ, ಥ್ಯಾಂಕ್ ಯು. ಇವಳೇನ್ ಹಾಗೆ ನೋಡ್ತಾ ಇದ್ದಾಳೆ? ಅದ್ರಲ್ಲಿ ಕಲ್ಸಿರೋ ವಿಷಯ ಗೊತ್ತಾಗ್ಬಿಟ್ಟಿದ್ಯಾ? ಒಂದ್ ವೇಳೆ ಇವಳು ವೈದೇಹಿ ಕೊಡ್ತಾಳೋ ಇಲ್ವೋ?
ರಾಜಲಕ್ಷ್ಮಿ ರಾಜಲಕ್ಷ್ಮಿ ಸ್ವಲ್ಪ ಬದುಕೇ ಇದ್ದಾಳೆ. ಈ ವಾಲಿ ವಾಲಿ ಅಮ್ಮ ಯಾಕೆ ರಾಜಲಕ್ಷ್ಮಿನ ಹಿಂಗೆ ಕದ್ಕದ್ ನೋಡ್ತಾ ಇದ್ದಾಳೆ?